ಶ್ರೀಮಂತರಿಗೆ ಜಗತ್ತಿನಲ್ಲಿ ಬಡವರು ಶ್ರೀಮಂತರ ಅಟ್ಟ ಕಾಣ್ತಾರೆ. ಶಾಣ್ಯಾರಿಗೆ ದಡ್ರು ಕಾಣಿಸ್ತಿರ್ತಾರೆ. ಇಲ್ಲೇನು ಭಾಳ ವಿಚಿತ್ರದ ಜಗತ್ತು. ನಾವು ನೋಡೋದು ಹಂಗೆ ನೋಡ್ತೇವೆ. ನಾವು ಆರಾಮಿದ್ರೆ ಜಗತ್ತು ಆರಾಮದ ಅಂತಿರ್ತೇವೆ. ನಾವು ದುಃಖಿ ಆದರೆ ಜಗತ್ತೆಲ್ಲ ದುಃಖಿಯಾಗ್ಯದ ಅಂತಿರ್ತೇವೆ. ನಮಗೆ ಹ್ಯಾಂಗೆ ತಿಳಿತೋ ಹಂಗೆ ನೋಡ್ತೇವೆ. ಯಾಕೆ? ನಮಗೆ ಸ್ವಚ್ಛ ನೋಡುವ ದೃಷ್ಟಿ ಇಲ್ಲ ಅಷ್ಟೆ. ಯಥಾವತ್ತಾಗಿ ನೋಡಬೇಕಲ್ಲ, ಹೇಗದ ಹಾಗೆ ಅದನ್ನು ನೋಡೋದು ನಮಗೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಮನಸ್ಸು ಏನಾಗ್ಯದ? ಬಣ್ಣದಿಂದ ತುಂಬಿ ಹೋಗ್ಯದ. ಅಲ್ಲಿ ನಾನು ಬಹಳದ, ನಂದ ಬಹಳದ. ಆದ್ದರಿಂದ ನನ್ನ ಜೀವನದ ರೀತಿ ನೀತಿಗಳ ಹಿನ್ನೆಲೆಯೊಳಗೆ ಈ ಜಗತ್ತನ್ನು ನಾನು ನೋಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆವಾಗ ನನಗೆ ಜಗತ್ತು ಕಾಣೋದು ಜಗತ್ತಿನಂಗಲ್ಲ, ನಾ ಭಾವಿಸ್ದಂಗೆ. ಬಸವಣ್ಣನವರು ಹಾಗೆ ನೋಡಲಿಲ್ಲ, ಜ್ಞಾನಿಗಳ ಹಾಗೆ ನೋಡಲಿಲ್ಲ. ತಮ್ಮನ್ನು ಮರೆತರು ಏನದ ಅಂತ ನೋಡಿದ್ರು. ಅವಾಗ ಜಗತ್ತಿನ ದರ್ಶನ ಆಯ್ತದ, ಜಗತ್ತಿನ ದರ್ಶನ ಆಯಿತು. ಈಗ ಅನ್ನೋದಿಲ್ಲೇನು? ಏನು ಭಾರತ ಎಲ್ಲ ಜಾತಿ ಪಾತಿ ಅವು ಇವುಗಳಿಂದ ಒಡೆದು ಚೂರಾಗ್ಯದ ಅಂತೂ ಅಂತೇವೆ. ಯಾಕೆ? ನಮಗೆ ಬರೀ ಜಾತಿ ಕಾಣ್ತಾವ, ಮನುಷ್ಯರೇ ಕಾಣೋಲ್ರು. ಧರ್ಮ ಕಾಣಿಸ್ತಾವ, ಮನುಷ್ಯರೇ ಕಾಣೋಲ್ರು. ಆದರೆ ಪ್ರಾಣಿಗಳಿಗೆ ಕೇಳಿ ಹೆಂಗದ ಅಂತ ಜಗತ್ತ. ಅವು ಸೂರ್ಯನ ಕಡೆ ಸೂರ್ಯನ ನೋಡಿ ಹೇಳ್ತಾವ, ಗಾಳಿ ನೋಡಿ ಹೇಳ್ತಾವ, ನೀರು ನೋಡಿ ಮಾತಾಡ್ತಾವ. ಅವಕ್ಕೆ ಜಾತಿ ಗೊತ್ತಿಲ್ಲ, ನಮಗೆ ಜಗತ್ತು ಗೊತ್ತಿಲ್ಲ. ಜಗತ್ತಂದರೆ ಭೂಮಿ ಇಲ್ಲೇನು? ಆಕಾಶ ಇಲ್ಲೇನು? ಅಲ್ಲೆಲ್ಲಿ ಜಾತಿಗಳದಾವ, ಅಲ್ಲೆಲ್ಲಿ ರಾಷ್ಟ್ರಗಳದಾವ, ಧರ್ಮಗಳೆಲ್ಲದಾವ. ಸ್ವಚ್ಛ ಸುಂದರ ಪ್ರಕಾಶ ಜಗತ್ತಿನಲ್ಲಿ ವ್ಯಾಪ್ಸ. ನೋಡೋದು ಆಗ್ತಾ ಇಲ್ಲ. ಸುಂದರ ಪ್ರಕಾಶ, ಏನು ಅದ್ಭುತ ಪ್ರಕಾಶ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಅವ್ರಿಗೆ ಹೆಂಗೆ ಕಂಡತು ಜಗತ್ತ. ಜಗತ್ತು ಹೇಗದ? ನಿಜವಾಗಿಯೂ ಮಾನವೀಯ ಜಗತ್ತ ಹೇಗದ? ಒಟ್ಟು ಜಗತ್ತ ಹೇಗದ? ಒಂದು ಎರಡು ಮಾತಿನಾಗ ಹೇಳ್ತಾರೆ. ನಿಮಿಷದ ನಿಮಿಷಂಭೋ, ಕ್ಷಣದೊಳಗಣ ಅರ್ಧ ಕ್ಷಣಂಭೋ, ಕ್ಷಣದೊಳಗೆ ಅರ್ಧ ಕ್ಷಣ. ನಿಮಿಷದ ಒಂದು ನಿಮಿಷ, ಒಂದು ನಿಮಿಷದ ನಿಮಿಷ. ಜಗತ್ತು ಹೆಂಗದ? ಒಂದು ನಿಮಿಷ ಕ್ಷಣಿಕ, ಒಂದು ಕ್ಷಣ, ಕ್ಷಣದ ಅರ್ಧ. ಹೇಗೆ ಕ್ಷಣ ಜಾರಿ ಹೋಗ್ತದೆ, ಹಂಗೆ ಜಗತ್ತು ಜಾರಿ ಹೋಗ್ತದೆ. ಒಂದು ಕ್ಷಣದ ಜಗತ್ತ ಇದೆ, ಅರ್ಧ ಕ್ಷಣದ ಜಗತ್ತ. ಕಣ್ಣ ಬಿಚ್ಚಿ ಕಣ್ಣು ಮುಚ್ಚು ವಿನಿಸುಗುಂಭೋ. ಕಣ್ಣು ಮುಚ್ಚಿ ತೆರೆಯೋದ್ರಾಗ ಜಗತ್ತು ಬದಲಾಗಿರ್ತದೆ. ಏನು ಅವ್ರು ನೋಡೋ ದೃಷ್ಟಿ ಎಷ್ಟು ಚಂದ. ಕಣ್ಣು ಬಿಚ್ಚಿ ಹಿಂಗೆ ಕಣ್ಣು ಬಿಚ್ಚಿ ಮುಚ್ಚೋದ್ರಾಗ ಬದಲಾಗಿ ಹೋಗ್ತದೆ. ಮುಚ್ಚಿದ ಕಣ್ಣು ತೆರೆಯೋದರಾಗ ಬದಲಾಗಿ ಹೋಗ್ತದೆ. ಇಂಥ ಜಗತ್ತ ಇದೆ. ನಿನ್ನ ಶರೀರವೇ ಇರಲಿ ಅಥವಾ ನಿನಗೆ ಕಾಣುವ ಜಗತ್ತ ಇರಲಿ, ನಿನ್ನ ಮನಸ್ಸೇ ಇರಲಿ ಅಥವಾ ಜಗತ್ತಿನ ವಿಸ್ತಾರವೇ ಇರಲಿ, ಹೇಗದಾವಂದ್ರೆ ಕ್ಷಣ, ಕ್ಷಣದರ್ಧ ಕ್ಷಣ. ಕಣ್ಣು ಮುಚ್ಚಿ ಬಿಚ್ಚು ಕ್ಷಣ, ಅಷ್ಟರಲ್ಲಿ ಜಗತ್ತು ಮರೆಯಾಗ್ತದೆ. ಅಷ್ಟು ತೀವ್ರ ಸಂಸಾರದ ಆಗುಂಭೋ, ಸಂಸಾರದ ಹೋಗುಂಭೋ, ಸಂಸಾರದ ಒಪ್ಪಂಭೋ. ಸಂಸಾರದ ಆಗು ಏನು ನಡೀತಾವ ಅವು ಆಗು, ಏನು ನಡೆದು ಹೋಗ್ತಾವ ಹೋಗೋದು.
ಸಂಸಾರದ ಒಪ್ಪ ಏನು ಚಂದ ಚಂದ ಕಾಣಿಸ್ತದ ಅದು ಇವೆಲ್ಲ ಹೆಂಗದಾವ? ಏನಿಲ್ಲ, ಒಂದು ಕ್ಷಣ ಅದ. ಕ್ಷಣದಾಗ ಬರ್ತದ, ಕ್ಷಣದಾಗ ಹೋಗ್ತದ. ಇಲ್ಲಿರುವ ಒಪ್ಪ ಏನು ನಮಗೆ ಹಿಡಿಸ್ತದಲ್ಲ, ಒಂದು ಕ್ಷಣ. ಇಲ್ಲಿರುವ ವೈಭವ ಒಂದು ಕ್ಷಣ ಅಷ್ಟೇ. ಇದನ್ನು ತಿಳ್ಕೋಬೇಕು ಅಂದರು ಬಸವಣ್ಣ. ಸಂಸಾರದ ಆಗುಂಬೋ ಸಂಸಾರದ ಹೋಗುಂಬೋ, ಸಂಸಾರದ ಒಪ್ಪಂಬೋ. ಏನು ಸುಖ ಸುಖ ಅನ್ನಿಸ್ತದಲ್ಲ, ಈಗಾಗೋದಲ್ಲ. ಹೊಸ ಹೊಸ ಬಟ್ಟೆ ತಗೊಂಡ ದಿವಸ ಏನು ಮಜಾ ಇರ್ತದೆ. ಆಭರಣ ಪಾಭರಣ ತಗೊಂಡ ದಿವಸ ಮಸ್ತ್ ಇರ್ತದೆ. ನೀವು ಗುಡ್ಯಾಗ ಸಹಿತ ಹೋಗ್ರಿ, ದಿವಸ ಏನು ದೇವ್ರಿರ್ತದೆ ಚಲೋ ಕಾಣೋದಿಲ್ಲ. ಏನು ಒಂದೊಂದು ದಿವಸ ಅದಕ್ಕೆಲ್ಲ ಹಾಕಿ ಮಾಡಿ ಉಡಿಸಿ ತೊಡಿಸಿ ಆಭರಣ ಎಲ್ಲ ಮೈ ಮೇಲೆ ಹಾಕಿ 1 ಕಿಲೋ, ಆವಾಗ ನಮಗೆ ಚಲೋ ಅನ್ನಿಸ್ತದ. ಯಾಕೆ? ನಮಗೆ ದೇವ್ರು ಚಲೋ ಅನಿಸೋದಿಲ್ಲ. ಯಾವುದು ಮ್ಯಾಲ ಹಾಕಿದ್ದು ಏನು ದೇವರ ನೋಡಬೇಕು, ಏನು ಪೂಜಾ ನೋಡಬೇಕು. ಅದು ಎಂಥ ಮಾಡಿದರೆ ಹಿಂಗೆ ಮಾಡಬೇಕು, ಹಿಂಗೆ ಯಾವ ದೇವರಿಲ್ಲ. ಏನು ಮಾಡ್ಯಾರ? ಏನೂ ಇಲ್ಲ, ಉಡಿಸ್ಯಾರ, ಆಭರಣ ಹಾಕ್ಯಾರ. ದೇವರು ಅದರಾಗ ಮರಿಯಾಗಿ ಹೋಗ್ಯದ? ಹೋಗಿಲ್ಲ. ಭಾಳ ವಿಚಿತ್ರದ ನಾವು ನೋಡೋ ದೃಷ್ಟಿ ಇದ. ಒಪ್ಪ ಅವ ದೇವ್ರಂತಾನ, ಒಂದು ದಿವಸ ಹಾಕ್ತಾರ, ತಗೊಂಡು ಹೋಗ್ತಾರ, ಹೋಗೋಲ್ರಿ. ಯಾಕೆ? ಅವನಿಗೆ ಗೊತ್ತದ ಇದೆಲ್ಲ ಸುಳ್ಳು. ಯಾಕಂದ್ರೆ ಇವರು ಮಾಡಿಸ್ದವ್ರು ನಮ್ಮದಿದು ಅಂತ ಹೇಳ್ತಿರ್ತಾನ. ಅವ ನಿಂತಿರ್ತಾನಲ್ಲಿ. ಈ ದಿವಸ ಪೂಜಾ ಘಟಿಸಿದ್ದು ನಮ್ಮದು. ಇವನು ಪೂಜಾ ಅಂದ್ರೆ ಏನು? ದೇವ್ರನ್ನ ಮುಚ್ಚಿದ್ದು. ಸ್ವಚ್ಛ ದೇವರು ಕಾಣಬೇಕಂತೆ ಹಿಂದಿನ ಋಷಿಗಳು ಅವರೆಲ್ಲ ಏನು ಮಾಡಿದರು? ಸ್ವಚ್ಛ ಸುಂದರ ಒಂದು ಮೂರ್ತಿ ಮಾಡಿ ಇಟ್ರು. ಇನ್ನೇನು ಮಾಡಲಿಲ್ಲ. ಅಭಿಷೇಕ ಮಾಡಿರಿ, 2 ಹೂ ಹಾಕ್ರಿ ಅಂದ್ರೆ ಅಷ್ಟೇ. ನಮ್ಮದು ಹಂಗಾಗಲಿಲ್ಲ, ಹಾಗಾಗಲಿಲ್ಲ. ನಮ್ಮದು ಕಿಲೋ ಕಿಲೋ. ಏನದು ಕಿರೀಟ, ಏನು ವಜ್ರ, ಏನು ವೈಭವ. ಅದರಾಗ ದೇವರಂದ, ಆರಾಮದೀನಿ ನಾನು. ಯಾಕೆ? ನನ್ನ ಕಡೆ ನೋಡೋರೇ ಇಲ್ಲ. ಆರಾಮ್ ನಮ್ಮಷ್ಟಕ್ಕೆ ನಾವು ಇರು. ಹಾಗಾದ್ರೆ ಆ ದಿವಸ ನೋಡೋಕೆ ಭಾಳ ಜನ ಬರ್ತಾರೆ. ಒಬ್ರ ಇಬ್ರ ಎಲ್ಲ ಕಡೆಯಿಂದ ಜನ ಬರೋಕ್ಕೆ ಶುರು ಮಾಡ್ತಾರೆ. ಬಹಳ ಅದ್ಭುತದ ನೋಡು ಬರ್ರಿ ಅಂತ. ಏನಿಲ್ಲ, ಏನು ಮಾಡ್ಯಾರ? ಮುಚ್ಚಾರ ಸಂಸಾರದ ಆಗುಂಬೋ. ಇದ ಸಂಸಾರ ಮುಚ್ಚೋದು, ಆ ಬಳಿಕ ಚಂದದ ಅಂತ ನೋಡೋದು. ಮುಚ್ಚೋದು, ಆಗುಂಬೋ ಹೋಗುಂಬೋ. ಹಾಗೆ ನಮ್ಮದು ಆ ದಿವಸ ಎಷ್ಟು ಮಜಾ ಇರುತ್ತೆ. ನಮ್ಮದು ಒಂದೊಂದು ಕ್ಷಣಗಳು ಬರ್ತಾವ. ಏನು ಸೌಂದರ್ಯದ ಕ್ಷಣ, ಏನು ವೈಭವದ ಕ್ಷಣ ಬರ್ತದೆ. ಬಸವಣ್ಣವ್ರು ಹೇಳ್ತಾರೆ, ಆಗುಂಬೋ ಸಂಸಾರದ ಆಗುಂಬೋ, ಸಂಸಾರದ ಹೋಗುಂಬೋ. ಏನು ಭಾಳ ಅದ ಅಂತ ಹೇಳ್ತೀರಲ್ಲ, ಇದು ಹೋಗ್ತದ. ಇದೆಲ್ಲ ಹೋಗೇ ಬಿಡ್ತದ. ಸಂಸಾರದ ಒಪ್ಪಂಬೋ. ಇದೇನು ಭಾಳ ಆನಂದ ಪಡ್ತೀಯಲ್ಲ, ಭಾಳ ಚಂದ ಕಾಣಿಸ್ತದಲ್ಲ. ಸಂಸಾರದ ಒಪ್ಪಂಬೋ ಅರ್ಧ ಕ್ಷಣದ ಅರ್ಧಂಬೋ, ನಿಮಿಷದ ನಿಮಿಷಂಬೋ. ಕಣ್ಣು ಬಿಚ್ಚೆ ಕಣ್ಣು ಮುಚ್ಚು ವಿನಿಸುಗುಂಬೋ. ಕೊನೆಗೆ ಹೇಳ್ತಾರೆ, ಕೂಡಲ ಸಂಗಮ ದೇವ ನೀ ಮಾಡಿದ ಮಾಯಂಭೋ ಅಭ್ರ ಛಾಯಂಭೋ. ಅಭ್ರ ಮೇಘ,
ಅದರದ್ದು ಛಾಯಾ ಅಭ್ರಛಾಯ. ಚಳಿಗಾಲದಾಗ ಮೇಘ ಒಂದು ಬಂತಂದ್ರೆ, ಅದರದ್ದು ಬಿಸಿಲುಗಾಲದಾಗ ಒಂದು ಮೇಘ ಬಂದರೆ ಕೆಳಗೆ ಏನು ಬೀಳ್ತದೆ? ನೆಳ್ಳು ಬಿದ್ದಿರ್ತದೆ. ನಮಗೆ ನೆಳ್ಳು ಅನ್ನಿಸ್ತದೆ, ಭಾಳ ಸುಖ ಅನ್ನಿಸ್ತದೆ. ಆದರೆ ನೆಳ್ಳು ಹೊಂಟಿರ್ತದೆ, ಗಾಳಿ ಇರ್ತದ ಮ್ಯಾಲೆ, ನೆಳ್ಳು ಸ್ಥಿರ ಅಲ್ಲ, ಅಭ್ರ ಹೋಗ್ತಿರ್ತದ ಮೇಘ, ಅದರ ನೆಳ್ಳ ಬಂದು ಹೋಗ್ತಿರ್ತದ. ಅಭ್ರ ಛಾಯಂಬೋ ಜೀವನ. ಸುಖದ ನೆಳ್ಳ ಅಭ್ರ ಛಾಯ, ದುಃಖದ ನೆಳ್ಳ ಅಭ್ರ ಛಾಯ. ಎಲ್ಲ ಇವೆಲ್ಲ ಅಭ್ರ ಛಾಯೆಗಳು. ನಿನ್ನಿದ್ದ ಎಂದು ಆದ. ಇಲ್ಲೇ ನಿನ್ನೆ ಅರಮನೆ ಎಂದ ಅರಣ್ಯ, ಇದೆಲ್ಲ ನಡೆಯುತ್ತೆ. ಅದಕ್ಕೆ ಅವರು ಬಸವಣ್ಣವ್ರು ಹೇಳ್ತಾರೆ, ಅಭ್ರ ಛಾಯಂಬೋ ನೀ ಮಾಡಿದ ಕೂಡಲ ಸಂಗಮ ದೇವ, ನೀ ಮಾಡಿದ ಮಾಯಂಬೋ. ದೇವನೇ ನೀ ಮಾಡಿದ ಮಾಯಾ ಇದು. ಮಾಯಾ ಅಂದರೆ ಏನದ ಹೇಳಕ್ಕೆ ಬರೋದಿಲ್ಲ. ಹಿಂಗ್ಯಾಕದ ಅಂತೂ ಕೇಳಬಾರ್ದು, ಹೆಂಗದ ಅಂತೂ ಕೇಳಬಾರ್ದು, ಅದು ಮಾಯ. ಹಿಂಗ್ಯಾಕೆ ಮಾಡ್ತಾನಿವ? ಓದ್ತಾನ ಮತ್ತು ಕುಡಿತಾನ ಯಾಕೆ? ಜಗಳ ಮಾಡೋದು ಸರಿಯಲ್ಲ ಅಂತ ಓದ್ತಾನೆ, ಆದರೂ ಜಗಳ ಮಾಡ್ತಾನೆ ಯಾಕೆ? ನೀ ಮಾಡಿದ ಮಾಯಂಭು. ತಿಳಿದವರೇ ಮಾಡ್ತಾರಲ್ಲ ಯಾಕೆ? ಮಾಡಿದ ಮಾಯಂಭು. ಅದಕ್ಕೆ ಅವರು ತಲೆ ಕೆಡಿಸಿಗಳಿಲ್ಲ, ಇದೆಲ್ಲ ಮಾಯಾ. ಹಿಂಗ್ಯಾಕದಾರ? ಲಗ್ನ ಆಗೋಕ್ಕಿಂತ ಮೊದಲು ಎಟ್ಟು ಹಚ್ಚಿಕೊಂಡಿದ್ರು ಎಲ್ಲರನ್ನ, ಆದ ಬಳಿಕ ಹಿಂಗ್ಯಾಕ? ಕೂಡಲ ಸಂಗಮ ದೇವ ನೀ ಮಾಡಿದ ಮಾಯಂಭು. ಇಲ್ಲೇ ಭಾಳ ಮಜಾದ ಇದು. ಇದು ಜೀವನ. ದರ್ಶನ ಎಷ್ಟು ಚಲೋ ಇಲ್ಲ? ಇಂಥ ಸುಂದರವಾದ ಜಗತ್ತ ಇದೆ, ಅದ್ಭುತವಾದ ಜಗತ್ತ. ನೀ ಮಾಡಿದ ಮಾಯಂಭೋ ಅಭ್ರ ಛಾಯಂಭೋ. ಸುಮ್ಮನೆ ಈ ಮಾತನ್ನು ಸುಮ್ಮನೆ ಮೆಲುಕು ಹಾಕೋತಿರ್ಬೇಕು. ಏನಾದರೂ ಯಾರಾದರೂ ಅಂದ್ರೆ ಏನು ಚಂದದಿಯೋ ಅಂದ್ರೆ ಅಭ್ರ ಛಾಯಂಭೋ ನೀ ಮಾಡಿದ ಮಾಯಂಭೋ. ಏನು ಕೆಟ್ಟದಿಯೋ ಅಂದ್ರೆ ಅಭ್ರ ಛಾಯಂಭೋ ನೀ ಮಾಡಿದ ಮಾಯಂಭೋ. ಚಲೋ ಇಲ್ಲ ಸೂತ್ರ? ಇನ್ನು ಮನೆಗೆ ಹೋಗ್ತಿರಲ್ಲ, ಅಭ್ರ ಛಾಯಂಭೋ ನೀ ಮಾಡಿದ ಮಾಯಂಭೋ. ಎಂಥೆಂಥವರೇ ವಚನ ಬಾಯ್ಪಾಠ ಮಾಡ್ತಾರೆ, ಇವ್ಯಾಕೆ ಮಾಡಬಾರದು? ಬಸವಣ್ಣನವರ ಅತ್ಯಂತ ಮೆಚ್ಚಿದ ವಚನ ಇದು, ಆದರೆ ಪ್ರಚಾರನೇ ಇಲ್ಲ. ಯಾಕೆ? ಅಭ್ರ ಛಾಯಂಭೋ ಬಳಸಬೇಕು. ಜೀವನದ ದರ್ಶನ ಮಾಡಬೇಕಾಗಿತ್ತು ಅಂದರೆ ಇದೊಂದು ಸಣ್ಣ ಮಾತು ಸಹ. ಇದರಿಂದ ಸಮಾಧಾನ ಆಗ್ತದೆ, ಸಂತೋಷ ಉಂಟಾಗ್ತದೆ. ಯಾಕೆ? ಇದೆಲ್ಲ ಹೀಗೆ ಇರು, ಎಲ್ಲ ಹೀಗೆ ಇರು. ಎಂಥದ್ರೊಳಗೆ ಭಕ್ತಿ ಬೇಕು ಅಂದರು ಬಸವಣ್ಣ. ಒಳಗೆ ಎದೆಯೊಳಗೆ ಭಕ್ತಿ ಇತ್ತು ಅಂದರೆ ಇದನ್ನು ನೋಡಿ ಸಂತೋಷ ಪಡಬಹುದು ಮನುಷ್ಯ. ಬರ್ತದೆ, ಹೋಗ್ತದೆ, ಇರ್ತದೆ, ಮರೆಯಾಗ್ತದೆ. ಯಾವುದೂ ಶಾಶ್ವತವಾಗಿ ಹೀಗೆ ಉಳಿಯೋದಿಲ್ಲ. ಇದರ ದರ್ಶನ ಆಗಿ ಈ ಜಗತ್ತಿನಲ್ಲಿ ಚೆಂದಾಗಿ ಬದುಕೋದದ ಅಲ್ಲ, ಅದೇ ಭಕ್ತಿ. ಅದಕ್ಕೆ ಭಕ್ತಿ ಆಚಾರ್ಯ ಹೇಳ್ತಾರೆ, ಸುಖ ದುಃಖ ಇಚ್ಛೆ ಲಾಭ ಹಾನಿ ಇವೆಲ್ಲ ಇರೋದೇ. ಇವು ಎಲ್ಲ ವಾದ ಬಳಿಕ ನಾನು ಭಕ್ತಿ ಮಾಡಬೇಕಂತ ಹೊರಟಿ ಅಂದರೆ ಎಂದೂ ಮಾಡೋಕ್ಕಾಗದು. ಇದೆಲ್ಲ ವಾದ ಬಳಿಕ ಇದೆ. ಅದು ಹೆಂಗಾಗ್ತದೆ ಹೇಳು? ಒಬ್ಬ ನಿಂತಾನ ಹೊಳಿ ಸಮುದ್ರದ ದಂಡ್ಯಾಗ,
ಸಮುದ್ರ ದಂಡ್ಯಾಗ ನಿಂತಾನ. ಅವಂದು ಒಂದು ಸಣ್ಣ ನೌಕಾ ಅದ. ಅವ ವಿಚಾರ ಮಾಡ್ತಾ ಇದ್ದಾನ, ಈ ತೆರೆ ಅಡಗಲಿ, ಆ ಬಳಿಕ ನಮ್ಮ ನೌಕೆ ಸಾಗಿಸೋಣ ಅಂತ ಕುಂತಾನ. ಹೊಸಬ ಕುಂತಾನ ಹಂಗೆ. ತೆರೆ ಯಾವಾಗರೆ ಅಡಗ್ತಾವೇನು? ಅಲ್ಲಿಗೆ ಮತ್ತೊಬ್ಬ ಬಂದ, ದೊಡ್ಡ ನಾವಿಕ ಬಂದ. ಹಿಂಗ್ಯಾಕೆ ಕುಂತೀಯೋ ಅಂದ. ನೀನೇನು ಹೊಸಬು ಕಂಡಂಗೆ ಕಾಣ್ತಿ, ಹೊಸದ ನೌಕೆ ತಗೊಂಡು ಬಂದು ಇಲ್ಲಿ ಕೂತಿಯಲ್ಲ, ಯಾಕೆ ಅಂದ. ಅವ ಅಂದ, ಈ ತೆರೆ ಮುಗಿದ ಬಳಿಕ ಹೋಗಬೇಕು ಅಂತ ಕುಂತೇನಿ ಅಂದ. ಹುಚ್ಚದಿ ಅದು. ಅವು ಹಂಗೆ ಇರೋದೆ, ನಾವು ಹಿಂಗೆ ಹೊಂಡೋದೆ. ಮತ್ತು ಇವು ಹೊಯ್ದಾಡ್ತದಲ್ಲ, ಹಂಗೆ ಹೊಯ್ದಾಡೋದೆ. ಮತ್ತು ಹೋಗೋದೆ ಹಂಗೆ ಹೋಗೋದೆ. ಇಲ್ಲೇ ಈ ಜಗತ್ತಿನಾಗ ಎಲ್ಲ ಇರ್ತದೆ. ಈಗ ಡಾಕ್ಟ್ರ್ ಮೊದಲು ಯಾರು ಭಾಳ ಜನ ಇರಲಿಲ್ಲ. ಒಂದು 10 ಊರಿಗೆ ಒಬ್ಬ ಡಾಕ್ಟ್ರ್ ಇದ್ದ. ಇಂದ ಊರಾಗ 10 ಜನ ಇರ್ತಾರೆ. ಆದರೂ ಅವ್ರ ರೋಗ ಅವಾದವು. ಅದೇ ಹೊಟ್ಟೆ ಕಡ್ತ, ಅದೇ ತಲೆನೋವ, ಅದೇ ಬೆನ್ನೋವ, ಅವೇ ಮೊಳಕಾಲ. ಮತ್ತೇನದು? ಒಮ್ಮೊಮ್ಮೆ ಹಾರ್ಟ್ ಫೇಲು. ಇಷ್ಟು ಬಿಟ್ಟು ಇನ್ನೇನದಾವ? ಇನ್ನೂ ಅದಾವ ಹಂಗೆ. ಇನ್ನೂ 1000 ವರ್ಷ ಆದರೂ ಸಹಿತ ಇವಿರುದೆ, ಇಟ್ಟಿರುದೆ. ಆಗುಂಬೋ ಹೋಗುಂಬೋ ಒಪ್ಪಂಬೋ. ಇದು ಅದಕ್ಕೆ ನಾವೇ ಕೇಳ್ದ, ಕುಂಡ್ರು ಒಳಗೆ ಎಲ್ಲ ನಡೆಯೋದ, ಹಂಗೆ ಹೊಡ್ಕೋತ ಹೋಗೋದು ಅನ್ನೋದಲ್ಲೇನು? ಒಂದಿತ್ತು ಒಂದಿಲ್ಲ, ನಡೆಯೋದಪ್ಪ ಜೀವನ ಅಂತಿರ್ತಾರೆ ಹಳ್ಳ್ಯಾಗ. ಹಳ್ಳಿ ಜನರ ಮಾತಂದ್ರೆ ವೇದಿದ್ದಂಗೆ, ಭಾಳ ಮಹತ್ವದ ಮಾತು. ಯಾಕೆ? ಅನುಭವದ್ದು. ನಾವೇನು ಆಡ್ತೇವಲ್ಲ ಇವೆಲ್ಲ ಕಲ್ತದ್ದು. ಯಾವನೋ ಬರದ, ನಾವು ಓದ್ದೇವಿ, ಯಾವನೋ ಹೇಳ್ದ, ಅದನ್ನು ನೆನಪಿಟ್ಕೊಂಡೇವಿ, ಹೇಳ್ದೇವಿ. ಹಳ್ಳಿ ಜನರದ ಹಂಗಲ್ಲ. ಅವು ಅನುಭವದಿಂದ ಬರ್ತಾವ, ಜೀವನದಿಂದ ಬರ್ತಾವ. ಅವ್ರ ಮಾತು ಒಂಥರ ಬೇರೆ ಇರ್ತಾವೆ. ಇಲ್ಲೇನು? ಅದಕ್ಕೆ ಜಾನಪದ ನೋಡ್ರಿ. ಈಗಿನ ಹೊಸ ಕವಿಗಳಿರ್ತಾರಲ್ಲ, ಚುಟುಕು ಚುಟುಕು, ಎಷ್ಟು ಮಜಾ ಇರ್ತಾವೆ. ಅಲ್ಲಿಂದ ಬೈಯೋದು ಬಿಡೋದು ಎಲ್ಲ ಇರ್ತಾವೆ. ಈ ಹಳ್ಳಿ ಹಾಡ್ದಾಗ ಹಂಗಿರೋದಿಲ್ಲ. ರಸ 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 ತುಂಬಿರ್ತದೆ. ಯಾಕೆ? ಅರ್ಥ ಇರ್ತದೆ, ಅದರ ಜೀವನ ಇರ್ತದೆ. ಹಂಗೆ ಇಲ್ಲಿ ಬದುಕಂದ್ರೆ ಹಿಂಗೆ ನಡೆಯೋದ. ಕುಂಡ್ರು ನೌಕೆದೊಳಗೆ ಕುಂಡ್ರು, ನಾನು ಬರ್ತೀನಿ ನಡಿ ಅಂತ ಅವನು ಕುಂಡ್ರಿಸ್ದ. ಇವ ತನ್ನ ನೌಕೆದಾಗ, ಇವನ ನೌಕೆದಾಗ. ಇವ ಹೊಡ್ಕೋತ ಹೊಂಟ. ಏನು ತೆರೆಗಳು ಬರ್ತಿದ್ದು. ಏನು ಚಿಂತೆ ಮಾಡಬೇಡ, ಏನು ಚಿಂತೆ ಮಾಡಬೇಡ. ತೆರೆ ಬಂದು ಕೂಡಲೇ ಏರ್ತದ, ತೆರೆ ಇಳಿದು ಕೂಡಲೇ ಇಳಿತದ. ನಿನಗೇನಾಗೋದಿಲ್ಲ, ಸುಮ್ಮನೆ ಹೊಡಿ ಅಂತ. ಮಜಾ. ನಮ್ದು ಹಂಗಾಗೋದಿಲ್ಲ. ತೆರೆ ಎಲ್ಲರೇ ಮೈ ಮೇಲೆ ಬಿದ್ದಿತ್ತು ಅಂತ ನಾವಂತೆ. ಜಗತ್ತು ಹಂಗಿಲ್ಲ. ತೇಲೋ ಮನುಷ್ಯಾಗ ತೇಲಿಸ್ತದ, ಮುಳುಗೋ ಮನುಷ್ಯಾಗ ಮುಳುಗಿಸ್ತದೆ. ನಾವು ಮುಳುಗೇ ಹೋಗ್ತೇವೆ ಜನರ ಸಂಸಾರದಾಗ ಅಂದರೆ ಮುಳುಗಿಸ್ತದೆ. ಇಲ್ಲ ನಾವು ಮಸ್ತಾಗಿ ತೇಲ್ತೇವೆ ಅಂದರೆ ತೇಲಿಸ್ತದೆ. ಸಂಸಾರದ ಆಗುಂಭೋ, ಸಂಸಾರದ ಹೋಗುಂಭೋ, ಮತ್ತೆ ಸಂಸಾರದ ಒಪ್ಪಂಭೋ. ಕೂಡಲ ಸಂಗಮ ದೇವ ನೀವು ಮಾಡಿದ ಮಾಯಂಭೋ ಅಭ್ರ ಛಾಯಂಭೋ. ಏನಾವು ಕೊನೆಯ ಮಾತು ನೋಡಬೇಕು. ನೀ ಮಾಡಿದ ಮಾಯಂಭೋ. ಭಗವಂತನೇ, ಇದು ನಿನ್ನ ಜಗತ್ತ. ನೀ ಏನು ಮಾಡಿದೆ ಅದು ಅದ್ಭುತದ. ಅದನ್ನು ನಾವು ತಿಳ್ಕೊಳ್ಳೋದದ. ತಿಳಿದ ಬದುಕಿದರೆ ಆವಾಗ ಮಧುರ ಆಗ್ತದ ಜೀವನ. ಅದು ಭಕ್ತಿ. ಅದಕ್ಕೆ ಭಕ್ತಿ ಜ್ಞಾನಿ ಹೇಳ್ತಾನೆ, ಗುರು ಹೇಳ್ತಾನೆ, ಸುಖ ದುಃಖ ಇಚ್ಛೆ ಲಾಭ ಹಾನಿ ಇವು ಯಾವ್ಯಾವು ಇರದಾಗ
ನಾನು ಭಕ್ತಿ ಮಾಡಬೇಕಂದ್ರೆ ಆಗುವುದಿಲ್ಲ. ಇವೆಲ್ಲ ಇರೋದು. ಈಗ ಒಂದಿಷ್ಟೆಲ್ಲ ಮನೆ ಸುಧಾರಿಸಿದ ಬಳಿಕ ನಾನು ಇಲ್ಲಿ ಬರಬೇಕು ಸತ್ಸಂಗಕ್ಕಂದ್ರೆ ಇನ್ಯಾವಾಗ ಸುಧಾರಿಸೋದು? ಎಲ್ಲ ಮನೆಯಾಗಿನ ಎಲ್ಲ ಸುಧಾರಣೆ ಆದ ಬಳಿಕ, ಮಕ್ಕಳು ಹುಟ್ಟಿದ ಬಳಿಕ, ಮಕ್ಕಳ ಲಗ್ನ ಆದ ಬಳಿಕ, ಮೊಮ್ಮಕ್ಕಳಾದ ಬಳಿಕ, ಅವು ಮೊಮ್ಮಕ್ಕಳ ಲಗ್ನಕ್ಕೆ ಬಂದ ಬಳಿಕ ಇಲ್ಲಿಗೆ ಬರಬೇಕಂದ್ರೆ ಇನ್ನು ಬರಾವ ಯಾವಾಗ ಬರೋದು? ಅವು ಹಂಗೆ ನಡೆದಿರ್ತಾವ, ನಾವು ಹಂಗೆ ಬರ್ತಾ ಇರೋದು. ಇಲ್ಲೇ ಹಾಗ ಜೀವನ ಇರೋದು. ತ್ಯಕ್ತೆ ಕಾಲೇ ಪರೀಕ್ಷೆ ಮಾಣೆ, ಎಷ್ಟು ಚಲೋ ಅಂತಾರೆ. ಕಾಲ ಎಂಥದ ಬರಲಿ, ಸುಖ ಕಾಲ ಬರಲಿ, ಎಲ್ಲವೂ ಹೋಗಲಿ, ಆರಾಮ ಕಾಲ ಬರಲಿ, ಆವಾಗ ನಾ ಮಾಡ್ತೀನಿ ಅಂತ ಆ ಕ್ಷಣಕ್ಕಾಗಿ ನೀನು ಪ್ರತೀಕ್ಷೆ ಮಾಣೆ. ಆ ಕ್ಷಣಕ್ಕಾಗಿ ನೀನು ದಾರಿ ಕಾಯ್ದಿ ಅಂದರೆ ನಿನ್ನ ಜೀವನ ವ್ಯರ್ಥವಾಗ್ತದೆ. ಆ ಕ್ಷಣ ಎಂದೂ ಬರೋದಿಲ್ಲ, ನಾವೇ ಮಾಡಿಕೊಳ್ಳೋದು. ಕಾಲೇ ತ್ಯಕ್ತೆ ಕಾಲೇ ಪ್ರತೀಕ್ಷೆ ಮಾಣೆ, ಅರ್ಧ ಕ್ಷಣಮಪಿ ನ ವ್ಯರ್ಥಂ ನೇಯಂ. ಒಂದು ಅರ್ಧ ಕ್ಷಣ ಕೂಡ ಅದಕ್ಕಾಗಿ ದಾರಿ ಕಾಯಬೇಡ. ಅವೆಲ್ಲ ಯಾವ ತೆರೆಗಳ ಅಡಗೋಕ್ಕೆ ದಾರಿ ಕಾಯಬೇಡ. ಅದು ಅಡಗೋದಿಲ್ಲ, ದಾರಿ ಕಾಯಕ್ಕೆ ಹೋಗಬೇಡ. ನೀನು ಇದೇ ಕ್ಷಣ, ಇದು ಬಹಳ ಪವಿತ್ರ ಕ್ಷಣ, ಇದೇ ಕ್ಷಣ ಏನನ್ನೂ ನಿರೀಕ್ಷೆ ಮಾಡಬೇಡ. ಇದು ಹೀಗಿರ್ತದ. ನೀನು ಎದೆಯೊಳಗೆ ಒಂದಿಷ್ಟು ತುಂಬಿಕೋ, ಎದೆಯನ್ನು ಸವಿ ಮಾಡಿಕೋ. ಕಣ್ಣಿನ ನೋಟದಲ್ಲಿ ಸವಿರಲಿ, ಮಾಡುವ ಮಾತುಗಳಲ್ಲಿ ಸವಿರಲಿ. ನೋಡು, ಜೀವನ ಆಪ್ಯಾಯಮಾನವಾಗ್ತದೆ. ಅದಕ್ಕೆ ಅವರು ಹೇಳಿದರು, ಎಷ್ಟು ಚಲೋ ಇಲ್ಲ? ಜೀವನದಾಗ ಏನೇನು ಬರ್ತಾವ? ಸುಖ, ದುಃಖ, ಇಚ್ಛೆಗಳು ನೂರಾರು, ಲಾಭಗಳು, ಹಾನಿಗಳು, ಇವು ಎಲ್ಲ ಬರ್ತಾವ. ಇವು ನಿಂತು ಹಾದ ಬಳಿಕ ನಾ ಏನರೇ ಮಾಡಬೇಕು ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕಾಗಿ ದಾರಿ ಕಾಯಬೇಡ. ದಾರಿ ಕಾಯೋದಂದ್ರೆ ವ್ಯರ್ಥ ಮಾಡೋದು. ವ್ಯರ್ಥಂ ಇಲ್ಲ ನ ನೇಯಂ. ಪ್ರತೀಕ್ಷೆ ಮಾಣೆ. ಈ ದಾರಿ ಕಾಯೋದಕ್ಕೆ ಸುಮ್ಮನೆ ಇದು ವೇಳೆ ಖರ್ಚು ಮಾಡಬೇಡ. ಇಂದಾದೀತು, ನಾಳೆ ಆದೀತು, ನಾಡ್ದಾದೀತು, ಜಗತ್ತು ಸುಧಾರಿಸೀತು ಅಂತ ಹೋಗಬೇಡ. ಜಗತ್ತು ಹಿಂಗೆ ಇರೋದು. ಎಷ್ಟೆಲ್ಲ ಇರೋದೆ. ಇಂಥ ಸುಂದರವಾದ ಜಗತ್ತಿನೊಳಗೆ ಇದು ದೇವನ ಜಗತ್ತ ಇರೋದರಿಂದ ಇದೇನದ ಇದ ಸುಂದರ. ಕೂಡಲ ಸಂಗಮ ದೇವ ನೀ ಮಾಡಿದ ಮಾಯಂಭೋ. ದೇವನೇ ಇದ ಹಿಂಗೆ ಇರೋ. ಇದರಲ್ಲಿ ನಾವು ಸ್ವಲ್ಪ ಅಷ್ಟಿಷ್ಟ ಸುಧಾರಿಸಿಕೊಂಡು ಸುಂದರವಾದ ಬದುಕನ್ನು ಸಾಗಿಸುವ ನಿರ್ಧಾರ ಮಾಡಬೇಕು ಮನುಷ್ಯ. ಆ ಕ್ಷಣಕ್ಕಾಗಿ ದಾರಿ ಕಾಯಬಾರದು. ಇದೇ ಕ್ಷಣ, ಇನ್ನೊಂದು ಕ್ಷಣ ಅಲ್ಲ, ಇದೇ ಕ್ಷಣ ನಾವು ಮಾಡಬೇಕು. ಏನು? ಜಗದ್ದರ್ಶನ ಮಾಡಬೇಕು. ಜಗತ್ತನ್ನು ತಿಳ್ಕೋಬೇಕು, ಹೇಗದ ಹಾಗ. ಆ ಬಳಿಕ ಜಗತ್ತನ್ನು ಇರುವ ಜಗತ್ತಿನೊಳಗೆ ಸುಂದರವಾದ ಜೀವನವನ್ನು ಕಟ್ಟಿಕೋಬೇಕು. ಆ ಜೀವನದ ಕಟ್ಟು ಎದರಿಂದ ಅಂದರೆ ಕಟ್ಟುವಿಕೆ ಪ್ರೇಮದಿಂದ ಕಟ್ಟಬೇಕು, ಪವಿತ್ರ ಪ್ರೇಮದಿಂದ ಕಟ್ಟಬೇಕು. ಆವಾಗ ಭಕ್ತಿ ಸಾಮ್ರಾಜ್ಯ ಶುರುವಾಗುತ್ತೆ. ಇದು ಭಕ್ತಿ. ಪ್ರತೀಕ್ಷೆ ಮಾಣೆ
ನ ನೇಯಂ ವ್ಯರ್ಥಂ ಅರ್ಧ ಕ್ಷಣಮಪಿ. ಒಂದು ಅರ್ಧ ಕ್ಷಣ ಕೂಡ ನೀನು ದಾರಿ ಕಾಯಬೇಡ. ಇದು ಚಲೋ ಆದೀತು ಆ ಬಳಿಕ ಮಾಡೋಣ ಅಂತ ದಾರಿ ಕಾಯಬೇಡ. ಇದೇ ಕ್ಷಣ ಮಾಡು. ನೋಡು. ನೋಡಕ್ಕೆ ಕಲಿಯೋದು, ಮಾಡಕ್ಕೆ ಕಲಿಯೋದು, ಮಾತನಾಡಕ್ಕೆ ಕಲಿಯೋದು, ಚಿಂತನೆ ಮಾಡೋದಕ್ಕೆ ಕಲಿಯೋದು, ಬದುಕೋದಕ್ಕೆ ಕಲಿಯೋದು. ಸುಖ ದುಃಖ ಇಚ್ಛೆಗಳು ಎಲ್ಲ ಸ್ವಲ್ಪ 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 ಇರಬೇಕು. ಇಲ್ಲೇನು ಅಡುಗೆ ಮಾಡುವಾಗ ಎಲ್ಲ ಬಳಸ್ತಾರೆ. ಏನೇನು 6 ರಸಗಳನ್ನು ಬಳಸ್ತಾರೆ. ಕಹಿನೂ ಒಂದಿಟ್ಟು ಬೇಕಾಗ್ತದೆ. ಕಹಿ ಚಲೋ ಇಲ್ಲ ಅಂತ ಯಾರೇ ಬಿಟ್ಟಾರೇನು? ಒಂದಿಷ್ಟು ಹಾಗಲಕಾಯಿನೂ ಬೇಕು. ಹೌದಲ್ಲ ಹೇಳಿ? ಒಂದಿಷ್ಟು ಹುಳಿ ನಿಂಬೆಕಾಯಿನೂ ಬೇಕು. ಹುಳಿ ಕೆಟ್ಟ ಹುಳಿ ಆದರೆ ಬೇಕು. ಕೆಟ್ಟ ಕಹಿ ಆದರೂ ಬೇಕು. ಕೆಟ್ಟ ಖಾರ ಸ್ವಲ್ಪ ಬೇಕು. ಇಲ್ಲೇ ಬರೇ ಸವಿ ಸವಿ ಆದರೆ ಕೆಡ್ತದ ಜೀವನ. ಬರೇ ಸವಿ ಮಾಡ್ಕೋತ ಅದೇವಿ ಬದುಕೆಲ್ಲ ಹದಗೆಟ್ಟು ಬಿಡ್ತದೆ. ಅದಕ್ಕೆ ರೂಪನೇ ಉಳಿಯೋದಿಲ್ಲ. ಅಲ್ಲಿಂದ ದವಾಖಾನೆಗೆ ಇರಬೇಕಾಗ್ತದೆ. ಬರೇ ಸವಿ ಅಲ್ಲ, ಎಲ್ಲ ಥರದ ರಸಗಳು, ಹುಳಿ ಖಾರ ಉಪ್ಪ ಒಗರ ಎಲ್ಲ ಬೇಕಲ್ಲ. ಆದರೆ ಭಾಳ ಭಾಳ ಬೇಕಾಗೋದಿಲ್ಲ. ಸ್ವಲ್ಪ ಸ್ವಲ್ಪ ಒಂದೀಟು ಉಪ್ಪ, ಚಲೋದ ಉಪ್ಪು ಅಂತ ಹಿಂಗೆ ಹಾಕಿದರೆ ಗತಿ ಹೆಂಗೆ ಆಗ್ತದೆ? ಎಷ್ಟು ಬೇಕೋ ಅಷ್ಟು ಹಾಕಿದರೆ ಕಹಿನೂ ಸವಿ ಆಗ್ತದೆ, ಉಪ್ಪು ಸವಿ ಆಗ್ತದೆ, ಹುಳಿನೂ ಸವಿ ಆಗ್ತದೆ, ಜೀವನ ಚಲೋ ಆಗ್ತದೆ, ರುಚಿ ಬರ್ತದೆ. ಹಾಗೆ ಬದುಕಿನಲ್ಲಿ ಸ್ವಲ್ಪ ಅವರೊಂದಿಷ್ಟು ಬೈತಿರಬೇಕು, ಇವರೊಂದಿಷ್ಟು ಹೊಗಳ್ತಿರಬೇಕು, ಇನ್ನೊಬ್ಬರು ಒಂಥರ ನೋಡ್ತಿರ್ಬೇಕು. ಇವೆಲ್ಲ ನಡೆಯೋದೆ. ಇವೆಲ್ಲ ಮಿಶ್ರ ಮಾಡಿದರೆ ಒಂಥರ ರುಚಿ ಜೀವನಕ್ಕೆ. ಈ ಮನುಷ್ಯಾಗ ಯಾರೂ ಬೈದಿಲ್ಲ ಈ ಜಗತ್ತಿನಾಗ ಅಂದ್ರೆ ಅವ ಮನುಷ್ಯನೇ ಅಲ್ಲ. ಅದೊಂದು ಕಲ್ಲಿದ್ದಂಗೆ ಅಷ್ಟೆ. ಕಲ್ಲಿಗೆ ಯಾರು ಬೈತಾರೆ? ಒಂದು ಕಲ್ಲು ಇರ್ತದೆ, ಒಂದು ಯಾವುದರ ಗುಡ್ಡದಾಗ ಒಂದು ಕಲ್ಲು ಇರ್ತದೆ, ಅದಕ್ಕೆ ಯಾರು ಹೋಗಿ ಬೈತಾರೆ? ಯಾರು ಬೈದಲ್ಲ, ಸುಮ್ಮನೆ ಇರ್ತದೆ ಅಷ್ಟೇ. ಅದೇ ಒಂದು ಕೋಗಿಲ ಇತ್ತು ಅಂದರೆ ಹೊಗಳ್ತಾರೆ. ಕೆಲವರು ಕಲ್ಲು ಒಗೆದು ದೂರ ಕಳಿಸ್ತಾರೆ. ಅವ್ರವ್ರಿಗೆ ಹಿಡಿಸೋದಿಲ್ಲ. ಕೆಲವ್ರಿಗೆ ಕೋಗಿಲೆಯ ಧ್ವನಿ ಹಿಡಿಸೋದಿಲ್ಲ, ಕಾಗಿದ ಹಿಡಿಸ್ತಿರ್ತದೆ. ಅವ್ರಿಗೆ ಬರೀ ಜಗಳ 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 ಅದೇ ಹಿಡಿಸ್ತಿರ್ತದೆ. ಅವ್ರ ಮಾತು ಕೇಳಿದರೆ ಅದೇ ಇರ್ತದೆ. ಅವೇನು ಮಾತಾಡ್ತಾನೆ ಸಪ್ಪಗೆ ಅಂತಿರ್ತಾರೆ. ಯಾರು ಚಲೋ ಮಾತಾಡೋರಿಗೆ, ತಣ್ಣಗಿರೋರಿಗೆ ಸಪ್ಪಗೆ ಮಾತಾಡ್ತಾನೆ. ಇಲ್ಲೇ ಅದಾನ ನೋಡು ಹೆಂಗದ. ಮಾತಾಡಿದರೆ ಹೇಳ್ಬೇಕೆಲ್ಲರು. ಇದು ಇರ್ತದೆ. ಅದಕ್ಕೆ ಕೋಗಿಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೋಗಲಿ ಮಾತಾಡ್ತಾರೆ. ಬೈದರೆ ಬೈಯಲ್ರಾಕ, ಹೊಗಳರೆ ಹೊಗಳಲ್ರಾಕ. ನಮಗೆ ತಗೊಂಡು ಏನು ಮಾಡೋದು? ಬದುಕೋದದ ನಾವು. ವಿ ಹ್ಯಾವ್ ಟು ಲಿವ್ ಹಿಯರ್ ಜಾಯ್ಫುಲಿ ಇನ್ ದಿಸ್ ವರ್ಲ್ಡ್. ಚೆನ್ನಾಗಿ ಆನಂದವಾಗಿ ಬದುಕೋದದೆ. ಆದ್ದರಿಂದ ದಾರಿ ಕಾಯಬೇಡ. ಇದೇ ಕ್ಷಣ ಬಹಳ ಮಹತ್ವದ ಕ್ಷಣ, ಅಮೃತ ಕ್ಷಣ. ಈ ಕ್ಷಣವನ್ನು ಕಳ್ಕೋಬೇಡ. ಇದನ್ನು ಬಳಸೋ. ಜೀವನ ಮಧುರವಾಗ್ತದೆ, ಭಕ್ತಿಮಯವಾಗ್ತದೆ. ಅದಕ್ಕೆ ಸುಮುಹೂರ್ತೆ ಇದ ಮುಹೂರ್ತ, ಇನ್ಯಾವುದು ಮುಂದೆ ಮುಹೂರ್ತ ಬರೋದಿಲ್ಲ. ಈಗೇನದ ಅಲ್ಲ, ಇದ ಮುಹೂರ್ತ. ಪ್ರತಿ ಕ್ಷಣನೂ ಮುಹೂರ್ತೆ. ಈ ಕ್ಷಣ ಕಳ್ಕೊಂಡು ಅಂದರೆ ಜೀವನ ಬಾದಾಗ್ತದೆ, ಕೆಟ್ಟ ಹೋಗ್ತದೆ. ಈ ಕ್ಷಣ ಮಧುರ ಮಾಡಿದರೆ ಜೀವನ ಮಧುರವಾಗ್ತದೆ. ಪ್ರತಿ ಕ್ಷಣ ಸುಮುಹೂರ್ತೆ. ಸಾವಧಾನೆ.